ಬರೀ ಟಿಕೆಟ್ ತಗೊಂಡು ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಟಿಕೆಟ್ ಪ್ರಯತ್ನ ಮಾಡಿದರೆ ನಮ್ಗೆ ಜನ ಅಷ್ಟು ಓಟ್ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ಲ ನಾವೆಲ್ಲ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ. ಈಗ ಅದೊಂದು ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ಇದು ನಮ್ಮದು ಜವಾಬ್ದಾರಿ ನಾವು ಮಾಡ್ತಾ ಇದ್ದಾರೆ. ಸುಮಾರು ಒಂದು 10,000 ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಊಟ ಈಗ ಅವಶ್ಯಕತೆ ಅಲ್ವ, ಜನ ಬಂದ ಮೇಲೆ ಇಲ್ಲಿ ಊಟ ನೀರು ಇವೆಲ್ಲ ಸೌಕರ್ಯ ಮಾಡಲೇಬೇಕು. ಹಂಗಾಗಿ ಅದ್ರದ್ದು ವ್ಯವಸ್ಥೆ ಆಗಿತ್ತು, ಅದು ಊಟ ಮಾಡಿ ಹೋಗ್ತಾ ಇದ್ದಾರೆ. 100% ಈಗ BLA ರಾಜೀವ್ ಗೌಡ್ರೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಅದು ದಾಖಲೆನೂ ಇದೆ. ಅದೊಂದು ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ಇದು ನಮ್ಮದು ಜವಾಬ್ದಾರಿ ನಾವು ಮಾಡ್ತಾ ಇದ್ದಾರೆ. ಮಾಡೋಂಥ ಪ್ರಕ್ರಿಯೆಗಳು ಅವರು ಮುನ್ನುಡಿ ಬರೆದ್ರೆ ನಾವು ಅದರಲ್ಲಿ ಜೊತೆ ಸೇರ್ಕೊಂಡು ಮಾಡೋಂಥದ್ದು ಆಗ್ತಾ ಇತ್ತು. ಸೊ ಹಂಗಾಗಿ ಅವ್ರು ಏನೋ ನನಗೆ ಕೊಟ್ಟಿದ್ದಾರೆ ಅಧಿಕಾರ ಅಂತ ಅವ್ರು ಮಾಡ್ತಾ ಇರೋದ್ರಿಂದ ಇನ್ನು ನಾವು ನಮ್ಮ ಕಾರ್ಯಕರ್ತರಿಗೂ ಸಂದೇಶ ಕೊಡಬೇಕು, ಎಲ್ಲರೂ ಸಹ ಕಾಂಗ್ರೆಸ್ ಕೆಲಸನೇ ಮಾಡ್ತಾ ಇರೋಂಥದ್ದು ಆಗಲಿ ಅಂತೇಳಿ. ನೋಡಿ, ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ ಹೇಳಿ. ಈಗ BJPಲಿ ಗೊಂದಲ ಇಲ್ವಾ? ರಾಜ್ಯ ಮಟ್ಟದಲ್ಲಿ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ದೇಶದಲ್ಲೂ ಹೋಗುತ್ತೆ. ಈಗ ನಮ್ಮ ರಾಜ್ಯದ BJPಲಿ ಗೊಂದಲ ಇಲ್ವಾ? ಗೊಂದಲ 108 ಕ್ರಿಯೇಟ್ ಆಗಿದೆ ಎಲ್ಲ ಕಡೆ. ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಸಹ ಅಧಿಕಾರ ನೀಡಬೇಕು. ಏನೋ ಒಂದು ರೀತಿಯಲ್ಲಿ ನಾನೇ ಉತ್ತಮನು, ನಾನು ಕೆಲಸ ಮಾಡೋದಕ್ಕೆ ಒಂದು ಅಧಿಕಾರ ಇದ್ದರೆ ಸರಿ ಆಗ್ತದೆ ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದ ಭಾಗವಾಗಿ ಒಂದಷ್ಟು ಗೊಂದಲ, ಕಿತ್ತಾಟ ಎಲ್ಲನೂ ನಡೀತದೆ. ಹಂಗಾಗಿ ಈಗ ನೋಡಿ, ಸಾಕಷ್ಟು ಸಮಸ್ಯೆಗಳು ಸರಮಾಲೆ ನಡೀತಾ ಇದೆ. ನೋಡಿ, ನಮ್ಮಲ್ಲಿ ಪುಟ್ಟು ಆಂಜಿನಪ್ಪ ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ, ನನ್ನ ಅಭಿಮಾನಿ ಬಂಧುಗಳು, ಪುಟ್ಟು ಆಂಜಿನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂಥದ್ದಾಗಬೇಕು, ಅವ್ರನ್ನ ಗೆಲ್ಸೋಂಥದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡೋಂಥದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನನಗೆ ತೋರಿಸ್ತಾ ಇದ್ದಾರೆ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡಬೇಕು ಅದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರನ್ನು ಭೇಟಿ ಮಾಡ್ತಾ ಇದ್ದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊತಾ ಇದ್ದೀವಿ. ನೂರಾರು ಮಂದಿನ ಸೇರಿಸ್ತಾ ಇದ್ದೀವಿ, ಸಾವಿರಾರು ಮಂದಿನೇ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸಾವಿರಾರು ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂಥ ಆರೋಗ್ಯದ ಕ್ಯಾಂಪ್ಗಳಿರೋಂಥದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ಲ ನಾವೆಲ್ಲ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ ಸಕ್ರಿಯವಾಗಿ ನಮ್ಮನ್ನು ನಡೆಸ್ಕೊಳ್ತೀವಿ ಅಂತೇಳಿ ಗುರ್ಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನು ಬಳಸ್ಕೊಳ್ತಾ ಇದೆ. ಹಂಗಾಗಿ ನಮಗೆಲ್ಲೂ ಸಹ ಅನುಮಾನ, ಆತಂಕ ಇಲ್ಲ. ನಮ್ಮದು ಮತ ಬಂದು 52,000ಕ್ಕೂ ಹೆಚ್ಚು ಮತ ಕೊಟ್ಟಿರೋಂಥದ್ದು ಜನ. ಅವೆಲ್ಲ ಈಗ ನೋಡಿ, ಜನಾಭಿಪ್ರಾಯಗಳು ತಪ್ಪಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಈಗ 2023ರ ಚುನಾವಣೆ ನಾನು ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದಾರೆ ಜನ. ನಾನು ಗೆಲ್ತೀನಿ ಅಂತ ಹೋರಾಟ ಮಾಡಿದನು, ಗೆಲ್ಲಬೇಕು ಅಂತ ನನ್ನ ಪ್ರಯತ್ನ. ಕಳೆದ ಚುನಾವಣೆಯಲ್ಲೂ ಮಾಡಿದ್ದೆ, ಅದಕ್ಕೆ ಮೊದಲು ಚುನಾವಣೆಯಲ್ಲೂ ನಾವು ಗೆಲ್ಲಬೇಕು ಅಂತ ಮಾಡಿದಂಥವ್ರು. ನಾವು ಬರೀ ಟಿಕೆಟ್ ತಗೊಂಡು ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಟಿಕೆಟ್ ಪ್ರಯತ್ನ ಮಾಡಿದರೆ ನಮ್ಗೆ ಜನ ಅಷ್ಟು ಓಟ್ ಆಗ್ತಾ ಇರಲಿಲ್ಲ. ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಜನಗಳ ಸೇವೆ ಮಾಡೋಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು. ಹಂಗಾಗಿ ಅದರ ಪ್ರಯತ್ನವಾಗಿ ನಾನು ಕೆಲಸ ಮಾಡಿದ್ದೆ, ಅದಕ್ಕೆ ಫಲನೂ ಸಹ ಕೊಟ್ಟಿದ್ದಾರೆ. ಸೋಲು ಗೆಲ್ಲುವುದು ಸೆಕೆಂಡ್ರಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.